ಎಲ್ಲಿ ನಮ್ಮ ಹುಡುಗ ಬಂದಿದ್ದ, ನಮ್ಮ ಫ್ರೆಂಡ್ ಬಂದಿದ್ರು. ಕೆಂಕೇಶ್ವರ ಆಟ ನಿಲ್ಸ್ಕೊತಾವ, ಲಗೇಜ್ ಆಟ ನಿಲ್ತಾರಲ್ಲ ಅಂತ. ನೋಡಿ ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ಓ ನಮ್ಮ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದ ಸ್ವಾಮಿ. ಹೌದಾ, ಹೋಗ್ ಬಂದ. ನಾನು ಬರೋಣ ಅನ್ಕೊಂಡೆ ಅಣಿಯ. ನೀನ್ಯಾರು? ನಾನ್ ರಾಜ. ಕಿಳದೆಲ್ಲ ಕುಯ್ತಲ್ವ ರಗಣ? ಕಿಳದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕುಯ್ತಾ ಇಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಅರಿಗೆ ಹಂಗೆ ಬಿಡ, ಸುಮಾರಾಗಿರೋ ಇದ್ರು ಕುಯ್ಯ ಇಳದಿಲ್ಲ, ನಮಗೊಂದು 10 ಕಟ್ ಕೊಡು. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅತ್ತ ಎತ್ಬೇಕಷ್ಟೆ. ಅಮ್ಮೋಳಿ ಕಾಯಿ ನಿಂದು ಒಬ್ಬನಾಗೆ ಅಲ್ಲ, ಪ್ರಪಂಚದ ಇವಾಗೆಲ್ಲ ಗುಜ್ಜಿಯಲ್ಲಿ ಬರೋದು ಕರೆ ಟೈಮು. ಹೌದಾ, ಬಾ ಬೇಕಾದ್ರೆ ಬೆಳಿಗ್ಗೆ ಬಂದ್ ನಮ್ಮ ಮನೆಗೆ ಯಾರನ್ನ ಕುಯ್ ಕೊಡ್ತಾರೆ, ನೀನೇ ಕುಯ್ಕೊಂಡು ಹೋಗ್ಬಾರ್ತ. ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ, ನಮ್ಗೊಂದು 10 ಕಟ್ ಕೊಡಂಗಿದ್ರು ನೋಡು. ಏನ್ ಎಲ್ಲ ಕಿವಿ ಎಲ್ಲ ಬುಡದಲ್ಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು, ನಿಮ್ಮಪ್ಪ ಗಾಡಿ ಕಿತ್ಕೊಂಡು ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಹಾ ಒಂಥರ ಯಾಕೋ ಹೊಟ್ಟೆ ಎಲ್ಲ ತೊಳಸತ್ಕೊಂಡ್ರೆ ನರಸಿಂಹಣ್ಣ, ಯಾಕೋ ನೋಡಿ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾಡ್ಬಿಡ್ತೀನಿ. ಏನ ಸೂಪ ಹೇಳ್ಬಿಡು. ನಾನ್ ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗನ್ ಕಾರ್ ತಾಂತೀನಿ ಅಂತ ಹೇಳ್ತಾ ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ತೀನಲ್ಲಿ ಚಿಕ್ಕನಾಗಿ ಹೇಳಿದ್ದೇವ. 80,000 ರೂಪಾಯಿ ಕೂಡಿ ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನುಳ ದೊಡ್ಡ ಸತ್ತೋಗ್ಬಿಡ್ತು. ಹೆಜ್ಜೆನುಳ ಕುತ್ಕೊಂಡ್ಬಿಟ್ಟು ಬೆಂಕಿ ಹಾಕಿ ಕುತ್ಕೊಂಡ್ಬಿಟ್ಟವ್ರೆ ತೋಟದಾಗ ಅಲ್ಲಿ ಬರ್ತೀನಳ್ಳಿಗೆ. ಬಿಡು ಬಿಡು, ಅದನ್ನೇನ್ ಬೇಡ, ಈ ಕಥೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಒಂಚೂರಿ ಒಂದ್ 5,000 ಕಾಸು ಬೇಕಾಗಿತ್ತು. ನಾಳೆ ಇಲ್ಲ ರಾಜು, ನಾಳೆ ಇಲ್ಲ ರಾಜು. ಯಾಕೆ? ಇವತ್ತು ಅದೇ ಅವ್ರ ರಾಣಿಬೆನ್ನೂರನ್ನು ಬರ್ತೀನಿ ಅಂತ ಹೇಳಿದ್ನಲ್ಲ. ನಮಗ್ ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟು ನಮ್ಮ ಹುಡುಗ ಬಂದಿದ್ದ ಮಾತಾಡ್ಕೊಂಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಉಣ್ಣಾರು ಯಾರೋ ಫೋನ್ ಮಾಡಿರು ಅಲ್ಲೇ ಬಂದವ್ರೆ ಅಂತ ಅಂದ್ರು. ಬರೀ ನೀನ್ ನಾಮಕವ್ರಿಗೆ ಕೊಡ್ತೀಯ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಅಡಿಗೆ ಖರ್ಚು ಮಾಡು. ನನ್ಗೆ ಊಟ ಏನ್ ಬೇಡ ಕಮ್ಮಿ ಅಮ್ಮಿ, ಊಟ ಏನ್ ಬೇಡ ನನ್ಗೆ. ಯಾಕೆ ಹೊಟ್ಟೆ ಸರಿ ನಂಗೆ. ಆಯ್ತು, ನಿನ್ನ ಹೆಸರು ನರಸಿಂಹಣ್ಣ ಅಲ್ಲ, ಬಳ್ಳಾಪುರ ಅಣ್ಣ? ಆಯ್ತು, ನಿಮ್ ಅಪ್ಪರ್ ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ಬೇಕಾ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರೆ ಗಿಡ ಮರದ ತೊಂದರೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ ಮನೆ ಕಣಕಿಲ್ಲ. ಈ ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೋ ಚಿಕ್ಕನೋ ಅಲ್ಲ. ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕುಡ್ದು. ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ನೀನ್ ಅದ್ರ ಸುಮ್ನೆ ಕುಡ್ದು ದುಡ್ಡು ಹಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ್ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬಾರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ. ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕುಡ್ಕೊಂಡು ಬಿತ್ಕೊಂಡು ಕುಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು ಎದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ ಮಾತ್ರೆ ಇವನ ಇದು ಎದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಸರ್ ನನಗೆ ಹುಚ್ಚು ಹಿಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ. ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಹೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕಣಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಿ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಗುಂಡಿಸಿ ಊರಿಗೆಲ್ಲ ಗಣೇಶನ್ ಕುಂಡಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಸಿ ಧೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ.
ಆವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದನು, ನೀನ್ ಯಾಕೆ ಕುಡ್ದು 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 ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ, ಆಮೇಲೆ ನಾನು ಏನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು 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 ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು 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 ಮ್ಯಾಕ್ ಮನಿಕಂಡ್ 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 ಕುಡ್ದು 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 ಮನಿಕಂಡ್ 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 ಆಲೋಟೆಗೆ 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 ಕುಡ್ದು 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 ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ 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 ಮಾತಾಡಿ 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 ನುಂಗಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆದಿನ ಚೆಲ್ವಣ ಚಲವಣ್ಣಲ್ಲ ನರಸಿಂಹರಾಜು ಬಳ್ಳಾಪುರ ಯಾ ಬಳ್ಳಾಪುರ ನರಸಿಂಹರಾಜು ಸರ್ ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ. ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು, ಸೈಕಲ್ ಓಡಾಡ್ಬೇಕಾದ್ರೆ ನೀನ್ ಹೆಂಗ್ ಓಡಾಡ್ತಿದ್ದೆ, ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಕುಡ್ದು ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದೆ, ನೀನ್ ಎಷ್ಟು ಹೊಟ್ಟೆ ಹೊಡಿಬೇಕಾದ್ರೆ ನಮ್ಗೇನು ಅನ್ಸದು. ರೈಲ್ ಹೋದಂಗೆ ಅರಬ್ ಎಕ್ಸ್ಪ್ರೆಸ್ ಟಿ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತಿಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದೆ. ನೀನ್ ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ನೀವೆಲ್ಲ 2 ಕಿಡ್ನಿನೂ ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಚಾಯ್ನಾಕ್ಕೆ ಕಿಡ್ನಿ 1 ಐತೆ ಅಂತಂದ್ರೆ ಮಾತ್ರ ಬೇಡ ಅಂದ್ರೆ 2 ಐತೆ ಅಂತಾರಲ್ಲ, ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗತ್ ಹೇಳು. ನೀನ್ ಒಂದು 40 ಈಗ ಯಾಕೆ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಳ್ತಾ ಇರೋದು. ಹೆಂಗೋ ಸುಮ್ಕಿತ್ತು ಈಗ ಬೆಂಕಿ ಇಕ್ಕಂಡಂಗ ಆತಲ್ಲ ಕೆಲ್. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋಣ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಕ್ಯಾಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು ಯಾಕೆ ಉಸಿರೇ ಹೊಡ್ಕೊಂತೈತಲ್ಲ ನಿನ್ಗೆ. ಅವ್ರ್ಯಾರು ಒಂದು ಹೋಗೈತಿ ಅಂತ ಅಂದ್ರು ತಿರ್ಗಿ. ಅಣ್ಣ ನಿನ್ಗೆ ಮನೆಗೆ ನಿನ್ ಅಂಟಂದಿರಲಿಲ್ಲ, ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದೇನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತಿ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಅಲ್ಲಿ ಒಳಗಡೆ ಕೆಲಸ. ನಮ್ಮ ಅಮ್ಮನ ಹೊಟ್ಟೆಗೆ 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತು, ಅಲ್ಲಿ ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕರ್ದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದು ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:30ಗೆ ಹುಟ್ಟಿರೋದ್ ನಾನು. ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತಾ ಹುಟ್ಟಿ ಬಂದು ಒಂದು ಇದು ರಾತ್ರಿ 8:30 ಹುಟ್ಟದ್ನಾ, 9:30 ಸ್ಕೂಲಿಗೆ ಸೇರ್ಕಣ್ಣ, ತಿರ್ಗಿ 11:30 ಅಲ್ಲೇ ಕಾಲೇಜ್ ಹೊಟ್ಟದ್ನಾ, 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ, B.Com ಕಂಪ್ಲೀಟ್ ಮಾಡದ್ನ 12:30ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ, 1:30ಗೆ ನಂದು ಮದ್ವೆ ಆಗೋಯ್ತಾ, 2 ಗಂಟೆಗೆ ನನ್ಗೆ 2 ಮಕ್ಳಾದ್ವಾ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪರ. ಇಲ್ಲ ನಾನ್ ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗು ಇದು? ಏನ ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಖಾಲಿ ಚಪ್ಪಲಿ ಹಾಕಲ್ಲ ನಾನು, ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕೇಳಿ ಸ್ವಾಮಿ ನಿಮ್ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗೆ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? B.Com ಮಾಡಿ ಶಾಟಾದಾರ್ದು ತುಂಬಾ ಉಂಟು, ಇದು ಮಾಡಿ ಎಲ್ಲ ಆಗಿ ಅಲ್ಲೇ ನೆನ್ನೆ ದಿನ ಹುಟ್ಟಿ ನಿನ್ನೆ ರಾತ್ರಿ ಹುಟ್ಟಿದ್ದು ಸ್ವಾಮಿ. ಅಲ್ಲೇ ನಮ್ದು ಜೀವ ತಣ್ಣಗಾಗಿ ಹೋಯ್ತಿ. ಅದೆಂತದ್ದು ಜೀವ ಸುಸ್ತಾಗಿ ಹೋಯ್ತಿ ಮದ್ವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದ್ವೆ ಆಯ್ತಾ ತಿರ್ಗಾ? ಮತ್ತೆ ಮದುವೆಗೆ ಬಂದು ಮಕ್ಕಳು ಹೋಗ್ತೀವಿ 3 ಸಲ. ನನ್ನ ಮೊಮ್ಮಕ್ಳು ಕಾಣ ವಯಸ್ಸಿನಾಗೆ. ಅಲ್ಲಣ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ಚನಾಗಿ ಕರ್ದಂಗ ಆಡ್ತಿದ್ದೆ ಬೆದ್ ಬಿದ್ದ. ಮಕ್ಕಳು ಮದುವೆ ಮಾಡಿದೀನಿ ನಾನು, ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಅಣ್ಣ ಇದ್ ನೋಡಿಲ್ವ ನೀನು? ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ? ಯಾವ್ದದು ಸೀರಿಯಲ್ ಇನ್ನೂ ಹೊಸ್ದಾಗ್ ಬಂದಿಲ್ಲ ಅದು. ಹಿಟ್ಲರ್ ಕಲ್ಯಾಣನೋ ಶಾಟತಾರೆ ಕಲ್ಯಾಣನೋ ನನಗೆ ಅದನ್ನ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ.
ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ಅದ್ರ ತಪ್ಪೇನೈತೆ? ಅಲ್ಲಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದು ತಪ್ಪೇನೈತೆ ಹೇಳು. ನಮ್ಗೆ ಸ್ವಾಮಿ ಇರಾಕ್ ಮನಿಲ್ಲ, ಒದ್ಗಣಕ್ ರಗ್ಗಿಲ್ಲ, ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದ್ ಆಗ್ರಿ. ರಗ್ಗ ಒತ್ಕಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತೆ ತಾನೇ? ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲೇನ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ? ಅದಾಗ್ತವೆ ನಮ್ಗೆ ಮೀಸೆ ಬರ್ತವೆ, ಗಂಡಸರಾಗಿರ್ತಾರೆ. ಈಗ ಮೀಸೆ ಈಗ ನೀ ಗಂಡಸು ಅಂತ ಗೊತ್ತಾಗ ಮೀಸೆ ಇದೆ ತಾನೆ ನಿನ್ ಹತ್ರ? ಹೋಯ್ತೆ ಮತ್ತೆ ಇನ್ನೊಂದ್ ಮದ್ವೆ ಆಗ ಹೋಗು. ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಇಲ್ಲ ನೋಡಿ. ಯಾರು ನೀನು ಎಷ್ಟು ಹಾಳು ಮಾಡ್ದ ನೀನು? ನಾವು ಬೇಡವಾ ಇಷ್ಟು ದಿನ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಟ್ಟು ಹಾಕಿ ಡ್ರಾಯರ್ ರೇಡಿ ಡ್ರಾಯರ್ ಇಕ್ಕೊಂಡು ಕಥೆಗಳು ಹರಿಶ್ಚಂದ್ರ ಕಥೆ ಆಗೋಯ್ತು ನಂದು. ನೀನು ಕತೆ ಏನನ್ನ ಆಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ? ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಆರಾಮಾಗಿರು ಊರಾಗ ಅಂತ ನಾನು ಹೇಳ್ತಿರೋದು. ಮಗ ಸೊಸೆನೋ ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಇಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾನ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹ ಬಳ್ಳಾಪುರ ಕಣ. ಹಲೋ, ಎಲ್ಲಿದ್ದೀರಾ? ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪ ಶಾಂತಯೇ. ಕಂದ ಯಾರು ಸ್ವಾಮಿಗಳ? ಕಂದ ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೇನ್ ಏನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೆ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಮುಚ್ಚೋ ಮಧಾಂಧ, ಹೆಣ್ಣು ಗಂಡು ನಮ್ಮ ಅಪ್ಪ ಅಮ್ಮನೆ ಮದಾಂತ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿ ನಾನು. ಹೇಳಿ. ಹೆಣ್ಣು ಗಂಡು ನೀನ್ ನೋಡ್ಕೊಂಬರಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ಕರೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮಧಾಂಧ? ಅಯ್ಯೋ ನೀನ್ ಏನಾಯ್ಕ ಅಯ್ಯೋ ಎಷ್ಟು ಬೈತ್ಯ. ಅಯ್ಯೋ ಲಾಸ್ಟಿಗೆ ಹೋದ್ರು ನನ್ನ ಕೈದಲ್ಲಿ ಹೋಗೋದು ನನ್ನ ಮಗನೇ ದಿಕ್ಕಳಿಸ್ತಿ. ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ ಅಂತ. ಹೇಳಿ ಸ್ವಾಮಿ. ನೀನು ಅಪ್ಪ ಮೈ ಎಲ್ಲ ಆಯ್ತು. ಆಗ ಹೇಳಿ. ಈಗ ಅಡಿಸ್ಕಣ ವಸ್ತು ಎಲ್ಲಿ ಏನೇನೈತೆ ಅನ್ನೋದೇ ಸಿಗದಂಗೆ ಚಳಿ ಹಿಡ್ತಾ ಇತ್ತು. ರಾತ್ರಿ ಬಿಸ್ಲತ್ತಿತ್ತು. ರಾತ್ರಿ 12:30 ಬರೋಣ ಅದೇ ಪಟ್ಟ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ. ಹಂಗಂತ ದೇವ್ರು ಬಂದಿತ್ತಾ? ಆ ದೇವ್ರು ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತ್ ಗೆರ್ತೀವಿ ಒಂದು ಬರೋಣ. ಬಿಸಿಲು ಬಂತ ಅದು ಸುಮ್ಮನಾದ ಇಲ್ಲ, ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು? ನಿನ್ಗೆ ಯಾರು ಅಡ್ರೆಸ್ ಹೇಳ್ತಾರೆ ನನಗೆ ಪಟ್ಟ ಬರ್ತೈತೆ ಅಂತ? ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನಾನ್ ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನ್ ಕೇಶವ. ಅಣ್ಣ ಊಟ ಆಯ್ತಣ್ಣ? ಊಟ ಆಯ್ತು ಸ್ವಾಮಿ. ಅಲ್ಲಿಲ್ಲ ಇನ್ನೂ ತಿಂಡಿಲ್ಲ. ಒಂದೇದಲ್ಲ ಕೋಳಿ ತಾಂತ ಇದ್ದಿಲ್ಲ, ನಾಟಿ ಕೋಳಿ. ಅಣ್ಣ ನೀವು ಏನ್ ವ್ಯವಹಾರ ಮಾಡೋದಣ್ಣ? ನಾವೇನಿಲ್ಲ, ತರಕಾರಿ ವ್ಯಾಪಾರ, ಒಂಚೂರು ಅಂಗಡಿ ಐತೆ. ಏನಕ್ ನಕ್ಕದ್ ಇಷ್ಟದಾಗ? ನಿಮ್ ರೆಕಾರ್ಡಿಂಗ್ ಎಲ್ಲ ಕೇಳಿ ಅಣ್ಣ, ನಾವು ಗುಲ್ಬರ್ಗ ಕಡೆಯವರು. ಏನ್ ರೆಕಾರ್ಡು? ಯಾವ ಆಡಾಡಲ್ರಿ? ಕೊರೋನಾ ಬಂದ್ ಕುಂತೈತಿ, ಯಾವ ಆಡಾಡಕ್ಕೂ ಅಣ್ಣ. ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕೋರಲ್ಲ ನಿಮ್ದು ನರಸಿಂಹರಾಜ್ ನೀವೇ ಅಲ್ವಾ? ರೆಕಾರ್ಡ್ ಆಡಿಲ್ಲ, ಅದೇನೋ ಬೈದಿರೋದು ಅಷ್ಟೇ. ಅಣ್ಣ ನಿಮ್ ಅಭಿಮಾನಿ 150 ಜನ ಅವ್ರು ಬೇಕಾರೆ ಇಲ್ಲಿ ಕುಂತಿದೀವಿ ಎಲ್ಲ. ನಿಮಗ್ ಫೋನ್ ಮಾಡ್ದು ಒಬ್ಬೊಬ್ರು ಗೋಳಾಡ್ಕೊಂಡು ಹಂಗೆ ಹೋಗ್ತಾರೆ, ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗೆ ಉಸುರು ನಿಂತ ಹೋಗ್ತಿದ್ವಿ. ನಮ್ಮೂರ ಬೂರ್ನಳ್ಳಿಗೆ ಇದು ಲಕ್ಷ್ಮಿ ಇವ್ರ ಯಾರು ರುಕ್ಕಪ್ಪ ಮಗನ ಹೆಸರೇನ ಲಕ್ಷ್ಮಿ ಅಂತ, ರುಕ್ಕಪ್ಪ ಅವ್ರ ಮಗರೊಬ್ರು ಹಂಗೇನ ಮನಿ ಕಂಡು ಹಂಗೆ ನಿಗಿರ್ಕೊಂಡು ಹಿಂಗೆ. ನಾನು ಜಾಸ್ತಿ ನಗಕ್ ಹೋಗ್ಬೇಡಿ, ಬಾಡಿ ಒಳಗೇನ ತೊಂದ್ರೆ ಇದ್ರೆ. ಅಣ್ಣ ನಾವು ನಿಗುದ್ ಕಣದಿರ್ಲಿ, ನೀವು ನಿಗ್ರು ಕಂಬಿಟ್ರೆ ಎಷ್ಟು ಅಭಿಮಾನಿಗಳು ಕಷ್ಟದಲ್ಲಿರ್ತಾರೆ ಹೇಳ್ರಿ, ಎಷ್ಟು ದುಃಖ ಆಗುತ್ತೆ. ನೀವ್ ನಿಗ್ರು ಕಂಬಿಟ್ಟಿರ ಕಣ ಯಾವಾಗ ನಾವು ಇಲ್ಲ. ನೀವು ಹಂಗೆ ಮಾತಾಡಕ್ ಹೋಗ್ಬೇಡಿ, ನಗ್ಬೇಡಿ. ಇಲ್ಲಿ ನನಗೇನೋ ಒಂಥರ ಇದಾದಂಗ ಆಯ್ತು, ಏನ್ ಹಿಂಗ್ ನಗ್ತಾರೆ ಅಂತ. ಅಣ್ಣ ನಿಮ್ಗ್ ಮದ್ವೆ ಆಗೈತೆ ಅಣ್ಣ? ಮದ್ವೆ ಆಗಿಲ್ಲ, ಮದ್ವೆ ಆಗಿಲ್ಲ, ಮಕ್ಳಾಗಿದ್ದಾವೆ. ಅಣ್ಣ ನಾವು ಮಕ್ಳ ಅದೇ ಮದ್ವೆ ಆಗಿದೆ. ದೊಡ್ಡವ್ರು ನೀವು ಚಿಕ್ಕವ್ರ ನೋಡಿಲ್ವಲ್ಲ, ವಯಸ್ಸಲ್ಲಿ ದೊಡ್ಡವ್ರ ಚಿಕ್ಕವ್ರು ಅಂತ ಕೇಳ್ದೆ ಸ್ವಾಮಿ. ನಮ್ದು ಅಲ್ಲೇ 40.
43. ಹೌದಾ? ಅಕ್ಕವ್ರ ಹೆಸರೇನಣ್ಣ? ಅಕ್ಕರ ಹೆಸರು ವಿಶಾಲಮ್ಮ ಅಂತ. ಮಕ್ಕಳಣ್ಣ? 2 ಇದಾವೆ ಸ್ವಾಮಿ. ಹೌದಾ? ಯಾವ? ಒಂದ್ ಹೆಣ್ಣು ಒಂದ್ ಗಂಡು. ಓಯ್ ನಮ್ಗೆ ಇವಾಗ ಹೇಳಿದ್ದು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಮನೆಯವ್ರಿಗೆ ಎಷ್ಟು ಜನ? ಅಯ್ಯೋ ಅಂತ ನಮ್ಗೆ 2 ಜನ, ನನ್ಗೆ ನಮ್ಮ ಮನೆಯವ್ರಿಗೂ 2 ಜನ, ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಅವ್ರಿಗೆ ಎಂತಾವು? ಆ ನಿಮ್ ಹೆಂಗಸ್ರಿಗೆ 2 ಮಕ್ಳು ಅಂದ್ರಲ್ಲ, ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರೀ 2 ಹೆಣ್ಣ 2 ಗಂಡ ಅಂತ ಕೇಳಿದ್ವಿ. ನಮ್ಗೆ ಇಬ್ರಿಗೂ ಒಂದೇ ಅಲ್ವ ಆಗದ, ಅವ್ರಿಗೆ ಬೇರೆ ನಮಗ್ ಬೇರೆ ಆಗ್ತಾವ. ಅಣ್ಣ ನಿಮ್ಗೆ ಎಷ್ಟು ಜನ ಮಕ್ಕಳಣ್ಣ ಈಗ? ಅಯ್ಯೋ ಅಂತ ನಮಗೂ ನಮ್ಮ ಹೆಂಗಸ್ರಿಗೆ ಬೇರೆ ಆಗ್ತಾವ, ನನಗ್ ಬೇರೆ ಆಗ್ತಾವ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ? ಓ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಆ ನಿಮ್ ಹೆಂಗಸ್ರಿಗೆ? ನಮ್ಮ ಹೆಂಗಸ್ರಿಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು? ಇದು ಈಗ ಗ್ಲೂಕೋಸ್ ಎಂದು ಮಾತ್ರೆ ಅದು ಬರ್ಕೊಟ್ಟವ್ರೆ. ಯಾಕಪ್ಪ, ಏನಾಯ್ತಪ್ಪ? ಅದೇ ಬೇದಿ ಇದು ಮುಂದೆ ಹೊಡ್ತಾ ಇದ್ದಾರ, ಕಂದು ನೋವು, ಕೆಮ್ಮು. 2 ಗ್ಲೂಕೋಸ್ ಹಾಕಿ ಒಂದು ಮಾತ್ರೆ ಅದು ಬರ್ಕೊಟ್ಟವ್ರೆ, ರೆಸ್ಟ್ ಆಗ ಅಂತ ಹೇಳಿದ್ರು. ಯಾವ ಆಸ್ಪತ್ರೆಲ್ಲಪ್ಪ? ಜೀವ ಕ್ಲಿನಿಕ್ ಅಂತ ಇದು. ಅಲ್ಲ, ನಾನು ಪೂಜೆ ಮಾಡಿದ ಮೇಲೆ ನಿನ್ಗೇನು ಒಳ್ಳೇದ ಕಾಣ್ಲಿಲ್ವಾ? ಇಲ್ಲ ಸ್ವಾಮಿ, ಏನು ಕಂಡಿಲ್ಲ, ಬೇಜಾರು ಉಂಟಲ್ಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹೊಡೆದೆ ತಾನೆ ನೀನು ಮನೆ ಹತ್ರ? ಎಲ್ಲ ಮಾಡಿದ್ರೆ ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ದೀಪ ದೀಪ ಜಾಸ್ತಿ ಉಳಿದಾಗ ಆರೋಗ್ಯತೆ, ಬೇದಿ ನಿಂಗೆ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತೋಗುತ್ತೆ ಅಲ್ವಾ? ಅಲ್ವನೋ? ಈಗ ಹಲೋ, ಹಲೋ, ಯಾರು? ಬಡತನದ ಮನೆಯೊಳಗ ಟೀಕಾಕೆಯ್ಯಬಾರದು, ಬಡತನದ ಮನೆಯೊಳಗ ಟೀಕಾಕೆಯ್ಯಬಾರದು, ಹಡಿದ ತಪ್ಪಿಗ. ಯಾರು? ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದ? ನಾನು ಅದೇ ಅಂದ್ರೆ ಹೇಳ್ತಿರೋದು. ಅದೇನು ಇದು ಇದು ಅಕ್ಕ, ಇದು ಬಡತನದ ಮನೆಯೊಳಗೆ ಏನಂತ ಹೇಳ್ತಾರೆ ಹಾಡು? ಬಡತನದ ಮನೆಯೊಳಗೆ ಹೆಣ್ಣು ಎಂದಿ ಹುಟ್ಟಬಾರದು ಅಂತ ಒಕ್ಕರ್ ಹೇಳ್ತಾರೆ ನೋಡಿ. ಯಾವ ಕಾರು? ಜನಪದ ಗೀತೆ ಅದು, ಕೇಳಿ. ಅದು ಎಲ್ಲಿರೋದ? ಅಂಗಡಿ ಬ್ಯಾಂಗಲ್ ತಂಗಡಿ, ಬಳೆ ಅಂಗಡಿ ಎಲ್ಲಿ? ಹೂನಳ್ಳಿಗೆ ಅಣ್ಣ, ಇಲ್ಲಿ ಹೂನಳ್ಳಿ ಅಂಗಡಿ ಅಕ್ಕ. ನಾವ್ ಹಂಗಲ್ಲ, ಬಡತನದ ಮನೆಯೊಳಗ ಟೀಕಾಕೆಯ್ಯಬಾರ, ಬಡತನದ ಮನೆಯೊಳಗ. ಒಕ್ಕರ್ ಕೈ ಕೊಡಿ ಅಂತ ಹೇಳಿರಿ. ಬೇಡ ಬೇಡ ಬೇಡ, ನೀವೇ ಕೇಳಿಸ್ಕೊಬೇಕಾದ್ರೆ ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು. ಆಯ್ತು. ಅದು ಇನ್ನೊಂದು ಯಾವ್ದು ಗೊತ್ತಾ? ಅದು ಇನ್ನೊಂದು ಗೊತ್ತಾಯ್ತು ನನ್ ಹೊಲ್ದಾಗೆ, ಕತ್ಲಾಯ್ತು ನನ್ ಕಂಡಗೆ, ನಾನು ನೀನು ಹುಲ್ಲಗೆ, ನಾನ್ ತುಂಗ ಹಲೋ ಹಳೆ 3-4 ವರ್ಷ ಶರ್ಟ್ಗಳು. ಹಲೋ ಬನ್ನ ಯಾವ್ದು ಹೋಗ್ಲಿ ಅಂತ. ಹಲೋ ಬರ್ತೀನಿ. ಹಲೋ, ಕೇಳಿಸ್ಕೊಂಡ ಆಡು. ಎಲ್ಲ ಉಲ್ಟಾ ಹೇಳ್ತೀರ, ಹಂಗೆ ಹೇಳಂಗೆಲ್ಲ ಆಡೋದ ಎಲ್ಲ ಇದು ಒಳ್ಳೆ ಎಂತವ್ರು ಕುತ್ಕೊಂಡು ಕೇಳಂತ ಆಡೋದು. ಯಾವ್ದು? ಬಡತನದ ಮನೆಯೊಳಗೆ ನಮ್ದು ಹಡದ ಮಕ್ಕಳು ರೇ, ನಾವ್ ಹಂಗಲ್ಲ. ಅದು ಬಡತನದ ಮನೆಯೊಳಗ ನೀನು ನಿಲ್ಸು, ಗಾಡಿ ನಿಲ್ಸಲ್ಲ ಎತ್ತದಲ್ಲ ಆಗ್ಲೇನೆ. ಯಾರು ಹೇಳಿ ಫೋನ್ ಮಾಡಿ ಮಾತಾಡಿ ಚಲೋ. ಯಾರು ಹೇಳಿ? ನರಸಿಂಹಣ್ಣ. ಮಾವಾ ಮಾವಾ ಬಾವಾ ಬಾವಾ ಮಾವಾ ಬಾವಾ. ಅಯ್ಯೋ, ಏನ್ ಹೇಳಿ?
ಏನ್ ಸ್ವಾಮಿ ಏನ್ ಯಾರು ಹೇಳಿ ಗಾಬರಿ ಮಾಡ್ಬೇಡಿ ನನ್ಗೆ ನರಸಿಂಹಣ್ಣ ಯಾರು ಹೇಳಿ ನಾನು ನಾನು ನರಸಿಂಹಣ್ಣ ಫೋಟೋನು ನೋಡಿನಲ್ಲ ನರಸಿಂಹಣ್ಣ ನರಸಿಂಹಣ್ಣ ಓ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ ಕೈಣ್ಣ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ ಅದಕ್ಕೆ ಓಡಾಡ್ತಾ ಇದೀಯಾ ಹ್ಮ್ ಯಾಕೆ ನೀನ್ ನನ್ಗೇನ ಕೊಡ್ಸು ಬಿರಿಯಾನಿ ಅಯ್ಯೋ ಪರಮಾತ್ಮನ ನಮ್ಮ ಕರ್ಕೊಂಡ್ಬರಲ್ಲ ಬಿಟ್ಟು ತಿಂತಿದ್ರೆ ನೀನು ಈ ತರ ಓಡಾಡದ ದೊಡ್ಡಪ್ಪ ಓ ಹಂಗೆ ಬುಗುನಳ್ಳಿಗ್ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ ಒಂದ್ ಇಡ್ಲಿ ತಗೋ ಒಂದ್ ವಡೆ ತಗೋ ಹಂಗೆ ಬಿಸ್ಲರಿ ಅರ್ಧ ಬಾಟ್ಲು ನೀರ್ ತಗೋ ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ 1 kg ಬಾಳೆಹಣ್ಣು ತಗೋ ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ ಆಮೇಲೆ ಕ್ರಾಕ್ ಬಿಸ್ಕೆಟ್ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ಆಮೇಲೆ ಏನಂತೀನಿ ಅದಕ್ಕೆ ಯಾರು ನಾನೇನಕ್ಕೆ ಅವೆಲ್ಲ ಕೇಳಿ ನಂದು ಈಗಿನ 1 ನಿಮಿಷ ಗೊತ್ತಾಗಿಲ್ಲ ಇನ್ನು ಮಾತಾಡೋದು ನಾನು ತಗೊಂಡು ಎಣ್ಣೆ ಮೊನ್ನೆ ಬಂದ್ರೆ ತಲೆ ಹೋಗಿಲ್ಲ. ಏನು ಟೀ ತರಬೇಕು ಯಾರು ನೀನು ಏನು ಎತ್ತ ಹೇಳಿ ಮಾತಾಡು. ಹೇಳ್ಕೊಂಡು ಹೋಗ್ತಾ ಇದ್ರೆ ನಂದು ಇದು ಊರ್ ಬಾಗ್ಲಾದಂಗ ಆಗುತ್ತೆ ನಂದು. ನೀನು ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು, ನೀನ್ ರಾತ್ರಿ ಫೋನ್ ಎತ್ತಲಿಲ್ಲ, ತಿರ್ಗಾ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮಗ್ ಫೋನ್ ಮಾಡಿದೆ, ದೊಡ್ಡಮ್ಮ ಇದ್ದು ಎಲ್ಲ ತಿಪ್ಟು ರತ್ನಮ್ಮನ್ ಮನೆಗೋ ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ್ ಮನೆಗೆ ಹೋಗಿರ್ಬೇಕು ಅಂತ, ಅದಕ್ಕೆ ನಾನು ತಿರ್ಗಾ ಸುಮ್ಮನೆ. ಏನು ಏನಿ ವನವಾಸವೋ ಅಂತ ಇದು ಯಾರು ಏನಿ ವನವಾಸವೋ ಏನಿ ಆಚಾರವೋ ಏನಿಗೆ ಪರಿ ಬಂದಿತ್ತು ಅಂತ ಇದು ಹಿಂಗಾಗೋತ್ ನನ್ ಕತೆ. ಯಾವ್ದೋ ನಾಟಕದಾಗ ಕೇಳಿದ್ನು ವಾಡು ಏನಿದೆ ವನವಾಸವು ಅಂತ. ಹಂಗೆ ನನಗೆ ಏನ್ ಫೋನ್ ಮಾಡ್ತಾ ಇದ್ದೀರಾ? ನಾನು ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ? ಎಲ್ಲ ಹೇಳಿ. ಏನ್ ತಾಂಡ ಹಾಕನ ನಮ್ಗೆ ಯಾ ಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ಗೆ. ತಾಲೂಕ್ನವರು ಅಣ್ಣರೇ, ತಾನೇಕಲ್ ತಾಲೂಕು ಮೈಸೂರು ಡಿಸ್ಟಿಕ್ ಬರ್ತಲ್ವಾ? ಹೌದೌದು. ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು. 1 ವರ್ಷದಿಂದಲೂ ಹಿಂಗೆ ಮಾಡಿದ್ರು. ಆಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲ ಮಾಡಿರು. ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು, ಒಳ್ಳೇದಾಯ್ತು. ಗುರುಗಳು ಹೇಳಿದ್ಮೇಲೆ ನಮ್ಗೇನಾಯ್ತು ಅಣ್ಣರೇ, ನಿಧಿ ಸಿಕ್ತು ಜಮೀನಲ್ಲಿ 1 ಬಿನ್ಗೆ ಸಿಕ್ತು ಗುರುಗಳು ಹೇಳಿದ್ಮೇಲೆ. ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಆದವು. ಅದಕ್ಕೆ ಗುರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡುಕೊಂಡು ನಾವು ನೆನ್ನೆಯಿಂದಲೂ ಸುತ್ತಾಡ್ಕೊಂಡ್ ಬಂದು ಈಗ ಬಿನ್ಗೆ ಏನ್ ಸಿಗ್ತದೆ? ಎಲ್ಲ ಚಿನ್ನದ ನಾಣ್ಯ ನೋಡಿ. ಇಲ್ಲಿ ಟಿವಿ 9 ಈಗ ಸ್ವಾಮಿ ಪ್ರಚಾರ ಮಾಡಬೇಡಿ ದಯವಿಟ್ಟು. ಏನೋ ಸ್ವಾಮಿ ಅದಲ್ಲ, ಇದು ಟಿವಿ 9 ಕಲ್ಕಿ ಭಗವಾನ್ ITI ದಾಳಿ 33 ಕೋಟಿ ಬಂಧನ, ಆಮೇಲೆ ದೇವಮಾನವ ಅಂತ ಇವ್ರು 100 ರೂಪಾಯಿ ಅಲ್ದಾಡ್ತಿದ್ರೆ ಸ್ವಾಮಿಗಳು ಇವರು ಯಾರೋ ಟಿವಿ 9 ತೋರಿಸ್ತಾ ಇತ್ತು ನೋಡಿ, ಕಲ್ಕಿ ಭಗವಾನ್ ಅನ್ನೋರು. ಹೌದೌದೌದು. ಈಗ ಅವ್ರನ್ನ ITI ರೈಡ್ ಮಾಡಿ ಎಲ್ಲ 1000 ಕೋಟಿ ರೂಪಾಯಿ ಭೂಮಿ ದುಡ್ಡೆಲ್ಲ ಸಿಗ್ತಾ ಇದ್ದೀನಿ ಸ್ವಾಮಿ. ಸಿಕ್ಕೈತೆ ಇವರು ಟಿವಿ ತೋರಿಸ್ತಾರೆ ಸ್ವಾಮಿ. ಪ್ರಚುರ ಮಾಡ್ಕೊಂಡ್ ಕೂಕೊಂಬಾರ್ದು ಯಾವುದೇ ಕಾರಣದಿಂದ. ಇಲ್ಲಿಗೆ ಬಂದು ಏನವರ ಮಠಕ್ಕೆ ಹೋಗಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಜನ ಐತೆ. ನಮ್ಗೆ ಕಾರು ಕೊಟ್ಟೋಗಕ್ಕೆ ಬಂದಿದೀವಿ ಅಣ್ಣರೇ. ಸ್ವಾಮಿಯರಿಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು, ಫಾರ್ಚುನರು. 45 ಲಕ್ಷ ರೂಪಾಯಿ ಕಾರು ಅಣ್ಣರೇ. ಅವರಿಂದ ನಮಗೆ ಕೋಟ್ಯಾಂತರ ರೂಪಾಯಿ ದುಡಿಮೆ ಆಗೈತೆ. ಕಾರ್ ಎಷ್ಟು ಕೊಡ್ಸಿರೋದು ಸ್ವಾಮಿ? 45,000 ಫಾರ್ಚುನರು. 45 ಲಕ್ಷ ಫಾರ್ಚುನರ್ ಅಂದ್ರೆ ದೊಡ್ಡ ಮಿನಿಸ್ಟರ್ ಓಡಾಡ್ತಾರಲ್ಲ ಗುರುಗಳೇ, ಸಿದ್ದರಾಮಯ್ಯ ಯಡಿಯೂರಪ್ಪ ಓಡಾಡ್ತಾವ್ರಲ್ಲ ಆ ಕಾರು. ಉದ್ಯೋಗ ಇರುತ್ತಲ್ಲ ಅದು. ಆ ಕಾರು ನಿಮ್ದು ತಂದೆ ತಾಯಿ ಎಲ್ಲ ನೀವು ತಂದೆ ತಾಯಿ ಮಾಡ್ಕೊಟ್ಟಿದ್ದು, ನೀವೆಲ್ಲ ಸ್ವಂತ ಮಾಡ್ಕೊಂಡಿದ್ದ ಜಮೀನು? ಸ್ವಾಮಿ, ನಾವು ಹೇಳ್ಬೇಕು ಅಂದ್ರೆ ನಾವು ಬಡತನದಲ್ಲಿ ಬಂದವರು, ಕುರಿ ಮೇಯಿಸ್ಕೊಂಡಿದ್ದವರು. ನಮ್ಗೆ 2 ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು, ಫೋನಾಗ ಮಾತಾಡಿರು. ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು. ಆಮೇಲೆ ನಮ್ಗೆ ಫೋನ್ ಮಾಡಿದ್ದು ಸ್ವಾಮಿ, ನಾವು ನಂಬಿಟ್ಟು ನಮ್ದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲ ಕೇಳಿರು, ಹೆಂಗೈತೆ ಎಲ್ಲ ಡೀಟೇಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿ ಎಲ್ಲ ಅಂದ್ರು. ಹೇಳ್ದು. ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತ ಇತ್ತು,
ಜಮೀನಲ್ಲಿ ಉತ್ತ ಇತ್ತು, ಬಹಳ ನಮ್ ತಾತನ ಕಾಲದಿಂದ ಉತ್ತ ಹಂಗೆ ಇತ್ತು. ಆಮೇಲೆ ನಿಮ್ಗೆ ಒಳ್ಳೆ ಯೋಗ ಐತೆ ಅಂತ ಅಂದ್ರು ಸ್ವಾಮಿ, ನಾವು ಕುರಿಮೇಶ್ವರ್ಗೆ ಏನೋಗ್ ಬರ್ತದೆ ಸ್ವಾಮಿ, ನೀವ್ ಯಾಕೆ ಹಂಗಂತೀರಾ ನಮ್ಮನ್ನ ಅಂದು. ಇಲ್ಲ ತಾಯಿ ಅನುಗ್ರಹ ಐತೆ, ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ವಾರದಲ್ಲಿ ಅಂದ್ರು. ನೋಡಿ ಹಂಗೆ ದಕ್ಕಿಸ್ಕೊಂಡ್ರಿ ನೀವು, ನಿಮ್ಮ ಊರಿಗೆ ಒಂದ್ಸಲ ನಮ್ದು ಬರೋಣ ಸರ್ ನಾವು. ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ, ನಿಮ್ ಫ್ಯಾಮಿಲಿ ಎಲ್ಲ ಬನ್ನಿ. ಅದೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಸ್ವಾಮಿ ಒಂದ್ಸಲ. ಬನ್ನಿ ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಅವ್ರಿಗೆ ಸಂಸಾರ ಮಕ್ಕಳಿಗೆ ಇರ್ತಾವ್ರ ಸ್ವಾಮಿ? ಯಾರಿಗೆ? ಸ್ವಾಮಿಗಳಿಗೆ. ಇಲ್ಲ, ಬ್ರಹ್ಮಚಾರಿಗಳು. ಒಳ್ಳೇದಾಗ್ಲಿ ಬಿಡಿ. ಅವರಿಗೆ ಅಪ್ಪ ಅಮ್ಮ ಅವರೆಲ್ಲ ಅಲ್ಲೇ ಅಣ್ಣ ಅದ್ದಿರು, ಅವ್ರ ಅಣ್ಣ ತಮ್ಮದಿರು 3-4 ಜನ ಅವ್ರೆ. ಅವ್ರೆಲ್ಲಾರ್ಗು ಮದುವೆ ಆಗೈತೆ, ಇವ್ರಿಗೂ ಅಲ್ಲೇ ಏಜ್ ಪರ್ಸನ್ನೇನೆ. ಆಮೇಲೆ ನಮ್ಗೆ ಅದನ್ನ ತೋರ್ಸಿರು ನೋಡಿ, ಉತ್ತದಿಂದ ಈ ಭಾಗದಲ್ಲೇನೆ ನೀವು ಏನು ಮಾತಾಡ್ಬೇಡಿ. ಇಂಥ ಟೈಮಲ್ಲಿ ನೀವು ಬಿಳಿ ಪಂಚೆ ಹಾಸ್ಬಿಟ್ಟು ನೈಟು ಮಧ್ಯದ ರಾತ್ರಿಲಿ ನಮಗೂ ಭಯ, ಬಿಳಿ ಪಂಚೆ ಹಾಸಿ ಅಕ್ಕಿ ಉಯ್ದ್ಬಿಟ್ಟು ನೀವು ಬಂದ್ಬಿಡಿ, ನೀವೇನು ಬಂದವರು ಕಣ್ಣಿಗೆ ಬೀಳ್ದಂಗೆ ಕೂಕೊಂಬಿಡಿ ಅಂದ್ರು. ನಾವು ಪಂಪ್ ಹೌಸ್ ಸಿಕ್ತಲ್ಲ, ಪಂಪ್ ಹೌಸ್ ಅಲ್ಲಿ ಮನೆ ಕಂಡು ಅಲ್ಲಿ ಎಲ್ಲ ಕಾಂಪೌಂಡ್ ಮಾಡಿದೀವಿ, ಯಾರು ಬರಲ್ಲ. ಅದು ಕರೆಕ್ಟಾಗಿ 3 ಗಂಟೆ ರಾತ್ರಿನಲ್ಲಿ ಸೌಂಡ್ ಆಯ್ತು. ಸೌಂಡ್ ಆಗತ್ಲು ಆ ಬಿನ್ಗೆ ಅಕ್ಕಿ ಮೇಲೆ ಕರೆಕ್ಟಾಗಿ ಕೂತಿತ್ತು. ಇಲ್ಲ ಇಲ್ಲ, ಅದ್ರಕ್ಕೆ ಅದೇ ಬಿನ್ಗೆ ಬಂತು, ಅಕ್ಕಿ ಮೇಲೆ ಕೂಕಂತು. ಸತ್ಯ ಬಿಡಿ, ಸತ್ಯ. ಆಮೇಲೆ ಕುರಿ ಬಲಿ ಕೊಟ್ಟು ಇವರು ಇದು ಎಲ್ಲ ಕಾಮ ಕ್ರೋಧ ಮದ ಮಾತ್ಸರೆಲ್ಲ ತ್ಯಜಿಸಿ ನೋಡಿ, ಇವರು ಬ್ರಹ್ಮಚಾರಿ ಪಾಲನೆ ಮಾಡ್ಯವ್ರು ಅಂತ ಅಂದ್ರೆ ಇವರು ನಮ್ಮ ಭಾಗ್ಯದ ಮನೆಯವರು 100%. ನಾವು ಹೇಳ್ತಾ ಇದ್ದೀನಲ್ಲ, ನಾವು ನಂಬಿಟ್ಟು ಹುಡುಕೆ ಬಂದು ನಾವು ಅವ್ರ ಅರ್ಕೆ ಕಾರ್ ಕೊಡ್ತೀವಿ ಅಂತ ಹೇಳಿದ್ದು. ಅಲ್ಲ ನೋಡಿ, ಎಷ್ಟೊಂದು ಕೋಟಿ ರೂಪಾಯಿ, ಲಕ್ಷ ರೂಪಾಯಿ ಕಾರು ಕೊಟ್ಟು ನೋಡಿ, ಇವಾಗ ನೀವು ಅಲ್ಲಿರಂತ ಅಲ್ಲೇ ಇರ್ತೀವಿ ಅಂತ ಅಷ್ಟು ನಂಬಿಕೆಯಿಂದಲೇ ಎಲ್ಲೇ ಇದ್ದೀರಾ ನೀವು, ಮನೆ ಮಠ ಎಲ್ಲ ಬಿಟ್ಟು ಹೋಗಿ. ನಾವು ಹೇಳ್ಬೇಕು ಅಂದ್ರೆ ಯಾಕೋತ ನೀವು ಒಳ್ಳೆ ಜನ ಅನ್ನಂಗೆ ಕಾಣಿಸ್ತೈತೆ. ದಾಟಿ ಒಳಗೆ ಒಂದು 75 ಒಂದು 7.5 ಕೋಟಿ 8 ಕೋಟಿಗೆ ಇದ್ದೀವಿ ಈಗ. ಕುರಿ ಮೇಸ್ತಿದ್ದವರು. ಆಮೇಲೆ ವ್ಯವಸಾಯ ಅಡಿಕೆ ಗಿಡನೇ ಹೋಗ್ತದೆ ಕಮ್ಮಿ 1 ಕೋಟಿಗೆ. ಮಾರಾಯ, ನಮ್ಮಪ್ಪ ಅದೆಲ್ಲಿ ನಮ್ಮ ಮಂದೇವರೇ ಕರ್ಕೊಂಡ್ಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತೇನೋ, ಬಹಳ ಅಭಿವೃದ್ಧಿ ಆಗಿದೀವಿ ಅವರಿಂದ ಅಣ್ಣರೇ. ನೋಡಿ ಹಂಗೆ ದಕ್ಕಿಸ್ಕೊಂಡ್ರಿ ನೀವು, ನಿಮ್ಮ ಊರಿಗೆ ಒಂದ್ಸಲ ನಮ್ದು ಬರೋಣ ಸರ್ ನಾವು. ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ, ನಿಮ್ ಫ್ಯಾಮಿಲಿ ಎಲ್ಲ ಬನ್ನಿ. ಅದೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಸ್ವಾಮಿ ಒಂದ್ಸಲ. ಬನ್ನಿ ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಆಯ್ತು ಸ್ವಾಮಿ. ಅಂದ್ರೆ ನರಸಿಂಹರಾಜ್ ಅವ್ರು ಲೈನ್ ಆಗಿದ್ದಾರೆ, ಒಳ್ಳೊಳ್ಳೆ ಸರ್, ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ, ಈಗ ಒಂದು ಹಾಡು ಆಡ್ತಾ ಇದಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ. ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ನೀನೇನಾ ನಾನೇನಾ ನಾ ಕೇಶವ ಡೈರೆಕ್ಟರ್ ಅವರೇ, ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನನ್ನವಳು ನನ್ನವಳು ಮುಟ್ಟಿದರೆ ನಲಿವಳು, ಮುಟ್ಟದೆಯ ಮುಟ್ಟದೆಯೇ ಮುದ್ದಾಡದೆ. ದೇ ನರಸಿಂಹರಾಜ್ ಅವರೇ, ದೇ ಹಾಡಿ ಸರ್. ಅವರ ಡೈರೆಕ್ಟರ್ ಇವರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ದೊಡ್ಡ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದು ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಸರ್ ನೀವು ದಾ ಬಗ್ಗೆ ಹಾಡು ಹೇಳಿ ಸರ್. ದೇವ್ ಇದು ದಾ ಅದ್ರ ಹಾಡು ಹೇಳಿ, ನೆಕ್ಸ್ಟ್ ಹೇಳಿ, ನಿಮ್ಗೆ ಯಾವ್ದು ಬರುತ್ತೋ ಅದನ್ನೇ ಹೇಳಿ ಹೋಗ್ಲಿ. ಯಾವ್ದನ್ನ ಆಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ದಿವಸ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಅವ್ರಿಗೆ ಯಾರು ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ, ಸ್ವಾಮಿ ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದೀರ್ಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಸ್ವಾಮಿ, ಇಲ್ಲ ಇದು ಬಳ್ಳಾಪುರ ನಮ್ದು.
ನೀವು ಇನ್ನ ತುಮಕೂರು ಟೌನ್ ಒಳಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ನಿಮ್ಮ ಆಶೀರ್ವಾದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ಏನ್ ಹೇಳಿದ್ರು ನೀವು ತಲೆ ಕೆಡ್ಸ್ಕೊಂಬೇಡಿ, ನೀವು ಬರ್ಬೇಕು. ನಮ್ ಕಾರ್ಯಕ್ರಮ ಕಟ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜು ಅವ್ರೆ, ಅದೆಲ್ಲ ಬಿಟ್ಬಿಡಿ. ಈಗ ಬೇರೆ ಹಾಡು ಹೇಳಿ. ಅವ್ರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜು ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದೆರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ. ಸರ್ ಒಂದ್ ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಮುಟ್ಟದೆಯೇ ಮುದ್ದಾಡಲೆ, ಆಡಿದರೆ ಹರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ, ಮುಟ್ಟದೆಯೇ ಮುದ್ದಾಡಲೇ, ನನ್ನವಳು ಮುಟ್ಟಿದರೆ ಮುಟ್ಟಿದರೆ ಮಲಗುವಳು, ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು ಬಾಬಾ. ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್. ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದು ಕೊಡಿ. ನಾಯಿ ಸ್ವಾಮಿ, ನಾಯಿ ಸರ್. ನೀವು ಕಲೆಗೆ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಸಾಡ್ರಿ ಸರ್, ಬಿಟ್ಟಿಡ್ರಿ ಸರ್. ದ್ವೇಷ ಜೋಲೆ ಗೈಸುತ್ತಿದೆ ಮನ ಲೋಕಗಾಳೆ, ದಗದಗ ನೂರರಲ್ಲೊಬ್ಬನೇ ಉಳಿದಿದೆ ನಾನು ತೀರಿಸಲನ್ನು ಜಲದೆ ಸಾಲವೇ ನರಸಿಂಹರಾಜ್ ಅವರೇ ಸೈಡಿಗೆ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ನೂರರಲ್ಲೊಬ್ಬನೇ ಉಳಿದಿದೆ ನೀಗ ತೀರಿಸಲನ್ನು ಜರ ಸಾಲ ಬೇಗ, ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನಿಪುದು ಕೌರವ ನಾಡು ದಗದಗ. ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರ ಸರ್. ಯಾರು ಸರ್? ಹಬ್ಬ ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜು ಅವರೇ, ನೀವು ಯಾವಾಗ ಬರಕ್ಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ವಾರ? ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ, ನಿಮ್ಗೆ ಯಾವ್ದಾನ ಈ ನೆಕ್ಸ್ಟ್ ಫಿಲಮ್ ಫಿಲಮ್ ಮಾಡ್ತಾ ಇದೀವಿ. ನಮಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರ ಸ್ವಾಮಿ. ಇಲ್ಲ ನಾವು ಅದೇ ಅಭಿಮಾನಿನೇ. ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಚೆಲ್ ಮೇಲೆ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಯಾಗಿ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಂದ್ವರಿ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜು ಅವರೇ, ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕಾನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ. ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರ ರತ್ನಮ್ಮನ್ ಮಾಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಾಡಿಕೊಂಡಿದ್ದೀರಾ. ಯಾರು ಮೊದ್ಲು ಯಾರ ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ. ನಮ್ ಕತೆ ನಮಗ್ ಗೊತ್ತು, ನಿಮ್ ಕತೆ ನಿಮಗೆ ಗೊತ್ತು. ಯಾರು ಹೇಳಿ ನಿಮ್ ಕತೆ ನಿಮಗೆ ಗೊತ್ತು. ನಾನೇನ್ ನಿಮ್ ಮನೆಗ್ ಮದುವೆ ಬರ್ತೀನಿ, ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗ್ನ ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ಮ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಸ್ವಾಮಿ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಾವ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದು ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನೀನ್ ಚಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗ್ನ ಪಡೆ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನಿನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಳಾಸಿ ಯಾಕ ಲೋಪ ಸುಳೆ ಮಗ್ನಿ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಫೋನ್ ಮಾಡಿ. ಅಲ್ಲಿ ನೋಡಿ ಯಾಕಯ್ಯ, ಈ ನನ್ ಮಗ ಗೊಜ್ಜ ನನ್ ಮಗ ಬಂದ್ ಲಗ್ನ ಪಡೆ ಕೊಟ್ಟಿದ್ದಲ್ವಾ.
ಮದ್ವೆ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಂಗೆ ಹಿಂಗೆ ಅಂತ ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ, ನೀನ್ ಬರಲೇ ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು ಶ್ರೀಮಂತ ಅಕ್ಕ ನನ್ಗೊಂದೆರಡು ಮಾತಾಡಕ್ ಅಲ್ಲ ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಓ ಇವನು ಕಿರೀಟ ಬಂದ್ಬಿಟ್ಟಿದೆ, ಇವನು ಕಿರೀಟ. ಇವನ್ ಮಕ್ನ ನೆಕಡ ಸಿಯಾಕ ಇವನ್ ಮಕ್ನ ತುರ್ಲಾ ಕುಜ್ಜ. ಏನ್ ಕರ್ಮ ಮಾಡಿ ನಮ್ಮನ್ನ ಉಯ್ದಂಗ ಮಾತಾಡ್ತಾರಲ್ಲ. ಅಲ್ಲ ಇವನು ಬಾಯಿಗೆ ನನ್ ಹುಚ್ಚ ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು ವಜಗ್ ನನ್ ಮಗ. ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರಂತ ಹಂಗ ಅಂದೆ ಕಣಕ್, ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗ ಅದಿಲ್ಲ. ಅಲ್ಲ ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಹಾ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗ್ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ. ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಒಂದ್ ಮಾತಾಡಿದ್ದೀನಿ. ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್, ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನ್ನಕ್ಕ. ಅವ್ರ ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ ಮಗ ಮುನಿಸ್ಕೊಂಡು ಹೋಯ್ದ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ನೀನು ಹಿಂಗೆ ಗೋಪ್ತುಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀಯ ನನ್ಗೆ. ಹಂಗೆ ನಾನು ಪಾಡಿ ತಪ್ಪಿಗೆ ನಾನು ಕನಸ್ ಮನಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡಿರು. ಮದುವೆಗೆ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವ್ವ, ಇಷ್ಟ್ ಗಂಟೆಗೆ ಬರ್ರಪ್ಪ, ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರ ಅನ್ನಕ ಒಂದ್ ಒಟ್ಟು ನೀರ್ ಕುಡ್ದ್ಬಿಡ್ತೀನಿ. ನಿಮ್ ಬಂದ್ 3 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ, ಬಸ್ತಾಗ ಬರ್ತಿರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ, ಇಲ್ಲ ಬಸ್ಸಾಗ ಜನ ಅವ್ರು ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ, ನಿನ್ ಮಕ್ ನನ್ ಹುಚ್ಚ ಉಯ್ಯ ಹೊಡಿ ಹುಚ್ಚನ ನಾವು. 3 ಸಲ ಅಡ್ಕೆಲ್ಲ ಹಾಕಿ ಮಕ್ಕ ಹೋಗಿ ಹೋಗ್ಬಿಟ್ಟು ಬಾರಕ ನನ್ಗೆ. ನಿನ್ ಖಾಲಿ ಬುಲ್ತಿ ಸಾಕು ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್, ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡು ಹೋಗ್ಯವ್ರು. ಎಲ್ಗ ಹೋಗಾರೆ? ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗಾರೆ? ಅವ್ರ ಒಬ್ರೇ ಹೋಗ್ಯವ್ರಕ್ಕ, ಅದಕ್ಕೆ ಅಷ್ಟೇ ಅಕ್ಕ, ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ? ತೋರ್ಡ ಗೆತ್ಕೊಂಬಂದ. ತೋರ್ಡ ತೋಡ್ ಗೆತ್ಕೊಂಬಂದವ್ನಿ. ಆ ಮಗ ಪರ್ಸಾಗ್ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ, ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ಅಯ್ಯ ನೀನ್ ತಾಯಿನ ನಿಮ್ಮ ಸಿಪ್ಪಿ ಕೆರ ಅರ್ಧಬಿಡ್ತೀನಿ ಇಂತದಾಗ. ಏನ್ ಪ್ರಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗ ನೀನ್ ನನ್ ಕೈಗೆ ನಿಮ್ಮ. ಹಲೋ, ನಾನ್ ಮೇಡಮ್ ಯಾಮಿನಿ ಅಂತ ಸರ್. ಯಾಮಿನಿ ಅಂತ ನೀವು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ಸರ್, ಅದು ಯಾವ ಪ್ಲೇಸ್ ಸರ್? ಅದು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ನೀವು, ಅದು ವಿಡಿಯೋ ಹಾಕಿದ್ರಲ್ಲ, ಅದು ಯಾವ ಪ್ಲೇಸ್ ಸರ್? ತುಂಬಾ ಚೆನ್ನಾಗಿದೆ ಆ ಪ್ಲೇಸ್. ಅದು ಪ್ಯಾಂಟು ಶರ್ಟು ನೀರ್ಗಿರು ಚಿಕ್ಕಮಂಗ್ಳೂರು ಗುಳ್ಳಿಗಿರಿ ಬೆಟ್ಟ. ಹಲೋ ನರಸಿಂಹರಾಜ್ ಅವರೇ, ಬೇಜಾರು ಮಾಡ್ಕೊಂಬಿಡಿ, ನಿಮ್ಗೇನ ತೊದ್ಲ? ಗುಳ್ಳಿಗಿರಿ ಬೆಟ್ಟ ಅಲ್ಲ ತೊದ್ಲಿದ್ಯಾ ನಿಮ್ಗೆ ಮಾತು? ಇಲ್ಲ ತೊದ್ಲೇನಿಲ್ಲ, ಕರೆಯಾಗ ಮಾತಾಡ್ತಾ ಇದ್ದೀವಿ. ಮಾತಾಡಿ, ಸಾರಿ, ಏನೋ ಬೇಜಾರು ಮಾಡ್ಕೊಂಬಿಡಿ. ನೀವು ಡ್ಯಾನ್ಸ್ ಮಾಡಿದಿರಲ್ಲ, ಪ್ಲೇಸ್ ಯಾವ್ದು ತಿಳ್ಕ ನಾವು ಹೋಗೋದಕ್ಕೆ? ಮುಳ್ಳಯ್ಯನಗಿರಿ ಬೆಟ್ಟ. ಮುಳ್ಳಯ್ಯನಗಿರಿ ಬೆಟ್ಟ ಸರ್, ಅದು ಫಸ್ಟ್ ಟೈಮ್ ಮಾಡಿದಿರಲ್ಲ ಸರ್, ಒಂದು ಪಂಚೆಯಲ್ಲಿ ರೆಡ್ ಶರ್ಟ್ ನೋಡಿ, ರೆಡ್ ಶರ್ಟ್ ಒಂದು ಪಂಚೆ ಉಟ್ಕೊಂಡಿದ್ದೀರಲ್ಲ, ಅದು ಆ ಟಿಕ್ ಟಾಕ್ KRS ಅಂತ, ಇದು ಮೈಸೂರ್ ಹತ್ರ.
ಓಕೆ ಸರ್, ಥ್ಯಾಂಕ್ ಯು. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಡ್ಯಾನ್ಸ್ ಅದು. ಇಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಕೂತ್ಕೊಂಡು ಹಿಂಗ್ ಕೈ ಸೆಂಡ್ ಮಾಡಿದ್ದೀನಿ ಅಷ್ಟೇ. ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಹ್ಮ್ ತುಂಬಾ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀರಾ ಸರ್. ನಾವು ನಿಮ್ಮ ಅಭಿಮಾನಿ ಆಗ್ಬಿಟ್ವಿ ಸರ್. ತುಂಬಾ ಚೆನ್ನಾಗಿ ಸರ್. ಯಾವ ಅಭಿಮಾನಿಗಳು ಏನದು ಕೈ ಸೆಂಡಿಂಗ್ ಗಾಡಿ ಇದು ಮಾಡಿದ್ದು ನಮ್ಮ ಯಾವ ಈ ಕಡ್ಲೆಪುರಿ ಗಾಳಿ ಕೂರ್ಕೊಂಡು ಹೋಗ್ತಾವಲ್ಲ, ಕಡ್ಲೆಪುರಿ ಹಾಕಿ ಇರ್ತಾವ್ರ ಬೀದಿಗೆ ಗಾಳಿ ಬೀಸದ ಕಡ್ಲೆಪುರಿ ಹಾಕಿ ಇರ್ತಾವ್ರ. ಏನೋ ಸರ್ ಅದು ಗೊತ್ತಿಲ್ಲ. ಒಳ್ಳೊಳ್ಳೆ ಕವನಗಳೆಲ್ಲ ಅಲ್ಲ ಕಡ್ಲೆಪುರಿ ಗಾಳಿಗೆ ಇರ್ತಾವ ಬೀಳ್ತಾವ ಕೆಳಗೆ. ಇಲ್ಲ ಹೋಗ್ತಾವ, ಗಾಳಿಗೆ ತೂರ್ಕೊಂಡು ಹೋಗ್ತಾವ ಸರ್. ಓ ಹಂಗೆ ಎಂತ ಕಲಾವಿದ್ರ ಅವ್ರೆ ನೀವು. ಈಗ ಸೊಂಟನೆ ಮೈಯೆಲ್ಲ ಮುರಿದು ಡ್ಯಾನ್ಸ್ ಮಾಡಾರವ್ರೆ. ಆಮೇಲೆ ಎಂತೆಂತ ಪೈಟ್ ಹೊಡ್ಯಾರವ್ರೆ. ನಮ್ದೇ ಆದ್ಮೇಲೆ ಆದ ಕೈ ಸೆಂಡ್ ಮಾಡಿ ಮೂರ್ ಹೆಜ್ಜೆ ಕುಂದಿರೋದು ಹೊಟ್ಟೆ ಹಾಕೊಂಡು. ಅದು ನಿಮ್ಮ ದೊಡ್ಡತನ ಸರ್. ನೀವು ಗೊತ್ತಾ, ನೀವು ಕಲೆಗೆ ಬೆಲೆ ಕೊಡ್ತೀರಾ. ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್? ನಿಮ್ಮ ಹೆಸರು ನರಸಿಂಹರಾಜನ? ಕಡ್ಲೆಪುರಿ ತೂರ್ಕೊಂಡು ಕಡ್ಲೆಪುರಿ ನೀವು ಈ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನೋ ಆಗಿದ್ದೀರಾ ಸರ್? ರಾಜಕಾರಣಿ? ಪೊಲಿಟಿಷಿಯನ್ ನೀವು? ರಾಜಕಾರಣಿ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ. ಅಪ್ಸಿಯಲ್ಸು ಅಲ್ಲ. ಏನಿಲ್ಲ, ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಕ್ಕೊಂಡು ವ್ಯಾಪಾರ, ತುಮಕೂರು ವ್ಯಾಪಾರ ತರೋದು, ವ್ಯಾಪಾರ ಮಾಡೋದು. ಯಾವ ಊರು ಸರ್ ನಿಮ್ದು? ಹಲೋ, ನಿಮ್ದು ಯಾವ ಊರು ಸರ್? ನಿಮ್ದು ಯಾವ ಊರು ಸರ್? ನಮ್ ದಾವಣಗೆರೆ ಸರ್. ನಾವು ತುಮಕೂರು ಹತ್ರ ಎಲ್ಲಿದೆ ಸರ್? ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದರಲ್ಲಿ? ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ. ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫ್ಲೋರ್ ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನ್ ಬರೋ ಅಂತದಿಲ್ಲ. ಸುಮ್ನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವೇನ ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡೋಣ ನಿಮ್ಮ ಮನೆಗೆ ಅಂತನಾ? ನಮ್ಮನ್ನ ಊಟ ಏನೋ ಉಪಚಾರ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ಹೌದಾ ಸರ್? ರಿಚ್ಗಳ ಫ್ಯಾಮಿಲಿ. ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆಮೇಲೆ ಒಂದು ರೈಲ್ ಮಾಡಿಕೊಂತಾರೆ. ಒಂದು ಇದು ಬಸ್ಗಳು ಹೌದಾ? ಹೆಂಡ್ತಿದಿರು ಒಬ್ರೇ ಇದಾರ? ಹೋಗ್ಲಿ, ಅದನ್ನು ಎಷ್ಟು ಜನ ಇದ್ದಾರೆ ಸರ್? ಹೆಂಡ್ತಿದಿರು ಒಬ್ರೇನ? ಅದು ಎಷ್ಟು ಜನ ಮಡಿಕೊಂಡಿದ್ದೀರಾ? ನನ್ನ ಮಕ್ಕಳನ್ನ ಫೋನ್ ಮಾಡ್ಲಿ, ಲಾಸ್ಟಿಗೆ ಅಲ್ಲಿ ರೌಂಡ್ ಫುಲ್ ಹೋಗ್ಬಿಡ್ತಾರೆ. ಇಲ್ಲಿ ಕ್ಯಾಟ್ವೆ ಅಂತ ಹುಡುಕಬೇಕ. ಯಾಮಿನಿ ಅಂತ. ಯಾಮಿನಿ ಅಕ್ಕರೆ ಅದೊಂದು ಅಕ್ಷರ ಇಷ್ಟೊತ್ನಾಗ ಬಿಟ್ಟು 3 ಕೆರಿನಾಗ ಕೊಡಂಗ್ ಮಾತಾಡ್ಬಿಡಿ. ಮನಿಕಣ ಕಾಲ ನಮ್ಗೆ. ಸರ್ ಪ್ಲೀಸ್ ಸಾರಿ. ನಾವು ಏನ್ ಗೊತ್ತಾ ಕೇಳ್ದೆ ಅಂದ್ರೆ, ನೀವು 10 ಕಾರ್ ಇದಾವೆ ನಮ್ಮ ಹತ್ರ, ಅಷ್ಟು 4 ಹೌಸ್ ಇದಾವೆ ನಮ್ಮ ಹತ್ರ, ಪಾರ್ಕಿಂಗ್ ಯಾವ್ದು ಇಲ್ಲ ಅಕ್ಕ, ನಮ್ದು ಯಾವ್ದು ಇಲ್ಲ. ನಮ್ದು ಹಳ್ಳಿ ಒಂದು 4 ಜನ ಬಂದ್ರೆ 3 ಜನ ಒಳಗ್ ಮನಿಕಬೇಕು, ಇನ್ನೊಬ್ರು ಆಚೆಗೆ ಮನಿಕಬೇಕು. ಅಷ್ಟೊಂದು ಮನೆ ತಕ್ಕ ನಾವು ಏನೂ ಇಲ್ಲ. ಅದೊಂದು ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎನ್ನ ಮಾತಾಡಿ ಅಕ್ಕ. ಸೊಳ್ಳೆಲ್ ಮಲಗಕ್ ಆಗ್ತಾ ಇಲ್ಲ ನಮ್ಗೆ. ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ನಾವೆಲ್ಲ ಸರ್, ನಾವು ಕ್ಯಾಶುಯಲ್ ಆಗಿ ಕೇಳ್ದು. ಏನ್ ಗೊತ್ತಾ, ನೀವು ನಮ್ಮ ಹತ್ರ ಕಾರ್ ಇದಾವೆ, 4 ಹೌಸ್ ಇದೆ, ಪಾರ್ಕಿಂಗ್ ಇದೆ, ಹಂಗೆ ಹಿಂಗೆ ಅಂದ್ರಲ್ಲ. ಹೋಗ್ಲಿ, ಹೆಂಡ್ತಿದ್ರು ಒಬ್ರು ಇದಾರ, ಅವರು 10 ಜನ ಇದಾರ ಅಂತ ಕೇಳಿದೆ ಸರ್. ಸುದ್ದಿಗೆ ಬರ್ಬೇಡಿ, ಕೆಳಗಡೆ ಸುದ್ದಿಗೆ ಬರ್ಬೇಡಿ, ಮೇಲ್ಗಡೆ ಸುದ್ದಿ ಮಾತಾಡಿ ಅನ್ನ. ಹೌದಾ ಸರ್? ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್? ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದೀರಾ ಸರ್? ಕೋಟೆಗೂ ನೋಡಿದೀವಿ, ಎಲ್ಲಾ ನೋಡಿದೀವಿ ನಾವು. ಏನಕ್ಕೆ ಮೇಡಮ್ ಅವರೇ ಬರೋದ್ ನಾವು? ಏನಕ್ಕೆ ಬರೋದ್ ಹೇಳಿ? ಅಲ್ಲ, ಬರಂಗಿದ್ರೆ ಬನ್ನಿ ಸರ್ ನಮ್ಮ ಮನೆ ಹತ್ರ. ನಮ್ಮ ಅಭಿಮಾನಿ ಮನೆಗೆ ಬರ್ಬೇಕಲ್ವಾ ನೀವು?
ನಾವೇನ ಅಭಿಮಾನಿನಲ್ಲ, ಅಭಿಮಾನಿ ಸರ್ ನಾನು ನಿಮ್ಮ ಅಭಿಮಾನಿ. ಹಾ ನಮ್ಮನೇಲಿ ಏನ್ ಯಾರು ಇರಲ್ಲ, ಮಕ್ಳು ಸ್ಕೂಲ್ಗೆ ಹೋಗುತ್ತೆ, ನಮ್ಮ ಯಜಮಾನ್ರು ಇವ್ರು ಸುರು ಹಚ್ಕೊಂಡ್ರಿ ಇದು ಚಾಪಿಗೆ ತಲೆದಿಂಬಿಗೆ ಸುರು ಹಚ್ಕೊಂತ ಇದ್ರ ಅಮ್ಮರೆ. ನಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ, ಚಳಿಗಳು ವಿಪರೀತ ಚಳಿ, ನೆಲ ಕಚ್ಚೊಡಿತಾ ಐತೆ ಕೊರೆ. ಸರ್ ನೀವು ಆ ರೂಟಿಗೆ ಮಾತ್ರ ತಗೊಂಡೋಗ್ಬೇಡಿ ದಯವಿಟ್ಟು, ಕ್ಷಮೆ ಇರಲಿ. ಆಮೇಲೆ ನಮ್ಮ ಸಕಲ ನಿಮ್ಗೆ ಎಷ್ಟು ಬೇಕೋ 100 ಸಲ ಕೈ ಮುಗಿತೀನಿ, ಅಲ್ಲಿ ಮಾತ್ರ ಹೋಗ್ಬೇಡಿ. ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ, ತರಕಾರಿ ತಿನ್ನಿ. ಏನನ್ನ ಹಿಂಗ್ ಹೇಳಿ ಅಭಿಮಾನಿಗಳು, ಮನೆಗ್ ಬರ್ರಿ. ಮಕ್ಕಳು ಸುದ್ದಿ ಎತ್ಬಿಟ್ರೆ ಒಂದು ನಮ್ಗೆ 10 ಗಂಟು ಉಡ್ದು ಬಿಡ್ತೈತಮ್ಮ ಅಮ್ಮ, 10 ಗಂಟು. ಬುಲ್ಡೆಗುಡ್ ರಕ್ತ